ನಾವು ತಂದಾಗ ಫಸ್ಟ್ ಈ ಕಲರ್ ಇತ್ತು. ಸೊ ಧಾರವಾಡಲ್ಲಿ ನಮ್ದು RPM ಕರೆಂಟ್ ಹೋಯ್ತು. ಅಲ್ಲೆಲ್ಲ ಬ್ಲಡ್ ಚೀ ಕ್ರಿಸ್ಟನ್ ಟ್ಯಾಂಕ್. ಯಾ ಗೈಸ್, ವೆಲ್ಕಮ್ ಟು ಅನದರ್ ಬ್ಲಾಗ್. ಈ ಬ್ಲಾಗ್ ಏನಂದರೆ, ಧಾರವಾಡಗೆ ಒಂದು ಸ್ಕೂಲ್ಗೆ ಆಟೋ ಶೋ ಕರೆದಿದ್ದಾರೆ, JSSಗೆ. ಸೊ ಒಂದೇ ಕಾರ್ ಕರೆದಿದ್ದಾರೆ, ಬರೀ ಉಲ್ಫ್ ಮಾತ್ರ ಹೋಗ್ತಿದೆ. ಸೊ ಆನ್ ದ ವೇ ನಿಮಗೆ ತಿಳಿಸ್ಕೊಡ್ತೀನಿ. 450 ಕಿಲೋಮೀಟರ್ ಅಗೇನ್. ದಾವಣಗೆರೆವರೆಗೂ ರೋಡ್ ಚೆನ್ನಾಗಿರುತ್ತೆ, ಅದಾದಮೇಲೆ ಜಿಗಿ ಸೊ ಲೆಟ್ಸ್ ಗೋ. ಆನ್ ದ ವೇಲಿ RPM ಶಿಫ್ಟರ್ ಇದ್ದಾರಲ್ಲ, ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಅವರು ಬರ್ತಿದ್ದಾರೆ. ಗೈಸ್ ಆನ್ ದ ವೇ ಹೇಗಿದೆ ನೋಡಿ ಸರ್. ಅದಿದ್ದ ಲೋಗೋ ಜೂಮ್ ಹೇಗಿದೆ. இந்த பேர் நல்லா இல்லை, வேற நல்ல பேர் இருக்கு. ಯಾ ಗೈಸ್, ಆಲ್ಮೋಸ್ಟ್ ಚಿತ್ರದುರ್ಗ ಸ್ಟ್ರೈಟ್ ಹೋಗ್ಬೇಕಲ್ಲ. ನಾವು ಕಂಟೆಂಟ್ ಪ್ಲಾನ್ ಮಾಡ್ತಿದ್ದೀವಿ ನೋಡಿ. ಇದೇ ಒಂದು ಕಂಟೆಂಟ್ ಆಗೋಯ್ತು ಇವಾಗ. ಸೊಳ್ಳೆ ನೋಡಿ, ಎಷ್ಟು ಸೊಳ್ಳೆ ಕೊಳೆ ಆಗಿದೆ ನೋಡಿ. ಅಯ್ಯೋಯ್ಯಪ್ಪ, ನಂಬರ್ ಪ್ಲೇಟ್ ಎಲ್ಲ ನೋಡಿ, ಊಸ್ಟ್ ಸೊಳ್ಳೆ, ಗ್ಲಾಸ್ ಎಲ್ಲ ಸೊಳ್ಳೆ. ಇದೆಲ್ಲ ಮಾಡಿಸಿರೋದು. ಹಾಂ, ಮೂವ್ ಆಗುತ್ತೆ. ಹಂಪ್ಸ್ ಬಂದಾಗ ಹೈಟ್ ಆಗುತ್ತೆ. ಎಲ್ಲಿದ್ದೀವಿ ಬ್ರೋ ಇವಾಗ? ಸೊ ಇವಾಗ ದಾವಣಗೆರೆಯಲ್ಲಿ ಒಂದು ಫುಲ್ ಟ್ಯಾಂಕ್ 95. ಸೊ ಇಲ್ಲಿಂದ ಇನ್ನು 180 ಕಿಲೋಮೀಟ್ರ್ ಇದೆ. 180 to 100 ಇದೆ. ಇನ್ನೂ ಜಾಸ್ತಿ ಇದೆಯಾ? ಕಮ್ಮಿನಾ? ಎಷ್ಟಿದೆ? 120ನಾ? ಸೊ ಇಲ್ಲಿಂದ ಏನೋ 120 ಇದೆ. ಪಾಪ ಹುಳ ಅಲ್ಲ, ಎಷ್ಟು ಸೊಳ್ಳೆ ಮಚ್ಚಿ. ಅದೆಲ್ಲ ಸೊಳ್ಳೆನಾ? 145. ಬಿರಿಯಾನಿ, ಚಿಕನ್ ಫ್ರೈಡ್ ರೈಸ್, ಟೊಮೊಟೊ ಗೊಜ್ಜಲ್ಲಿ ಪನ್ನೀರ್ ಹಾಕಿದ್ದಾರೆ. ಇದಕ್ಕೆ ಬೇರೆ ರೊಟ್ಟಿ. ಸ್ಪಾನ್ಸರ್ಡ್ ಬೈ ಜಿಜಿಜಿ. ಕಾರ್ ಪಾರ್ಕಿಂಗ್ ಹತ್ರ ಹೋಗೋಣ ಅಂತಿದ್ರೆ ಮಿಡ್ಲಲ್ಲಿ ಕರೆಂಟ್ ಹೋಯ್ತು. ಎಪ್ಪಡಿ ಇದ್ರಲ್ಲಿ ಕಾಲ್ ಕೂಡ ಇಲ್ಲ. ನಮ್ಮಮ್ಮ RPM ಕಾಲ್ ಬಂದೆ ಏನ ಕಟ್ನಕ ಜನರೇಟ್ ಆನ್ ಮಾಡಿಕ್ಕಿದ್ರು. ಸೊ ಹೇಳ್ತಿದ್ದೆ ಕಾರ್ ಎಲ್ಲಿ ಸರಿ ಆಯ್ತು. ಈಗ ಓಕೆ ಏನು ಬರ್ತಿದ್ದೀವಿ? ಏನಿಲ್ಲ, ಲಾಂಚರ್ ತಗೊಂಡಿದ್ದೀವಿ ನೋಡಕ್ ಬಂದಿದ್ದೆ. ಸೊ ಧಾರವಾಡಲ್ಲಿ ನಮ್ದು RPM ಯಾವ್ದಿದೆ ಲ್ಯಾನ್ಸರ್ ಇತ್ತಲ್ಲ, ಇಲ್ಲಿ ಕೊಟ್ಟಿದ್ದಾರೆ. ನಾವು ಹಾಸನಕ್ಕೆ ಸೆಲ್ ಮಾಡಿದ್ದೀವಿ. ಇದು ಇವಾಗ ಧಾರವಾಡಕ್ಕೆ ಬಂದಿದೆ. 12 ಅಲ್ಲ 16 ಬಿಡು. ಇಲ್ಲೇ ಇದೆಯಲ್ಲ ಆರ್ಡರ್, ಅಲ್ಲಿ ಇಸ್ಕೊಳ್ಳೋಣ. ಹೆಂಗಿದೆ ಬ್ರೋ ನೀನು ಹಳೆ ಕಾರ್ ನೋಡಿ ರಿಯಾಕ್ಷನ್? ನಾವು ಕೊಟ್ಟಾಗ ಹೆಂಗಿತ್ತು ನೋಡಿ ಗೈಸ್, ಇಲ್ಲಿ ಬಂದು ಹೆಂಗಾಯ್ತು. ಸೊ ಬ್ಯಾಂಗ್ಳೂರಲ್ಲಿ ಎಕ್ಸಾಸ್ಟ್ ಬಿಚ್ಚಕ್ಕೆ ಸ್ಪ್ಯಾನರು ಮಿಸ್ ಆಗೋಯ್ತು. ಸೊ ಇಲ್ಲೇ ಒಂದು ಶಾಪ್ ಇತ್ತು, ಇಲ್ಲೇ ಹೊಸದು ಇಸ್ಕೊತಿದ್ದೀವಿ. ಇದೆಯಾ ಬ್ರೋ? ಸರಿ, ಅದು ಫ್ಲಾಟ್ ಇರೋದೆ ಕೊಡಿ. ಈ ಕಡೆ ಫ್ಲಾಟು, ಈ ಕಡೆ ರಿಂಗ್ ಇರೋ ಟೈಪ್ ಇಲ್ವಂತೆ. ಸೊ ಬೆಟರ್ ಇದೆ ತಗೊಳ್ಳೋದ. ನಾವು ತಂದಾಗ ಫಸ್ಟ್ ಈ ಕಲರ್ ಇತ್ತು. ಫುಲ್ ಫುಡ್ ಎಂತ ಕಲರ್ ತಗೊಂಡಿಲ್ಲ.
ಹಾಂ, ಆಮೇಲೆ ಬ್ಲೂ ಕಲರ್ ಚೇಂಜ್ ಮಾಡಿ ಇವ್ರು ಇಟ್ಕೊಂಡಿರೋದು. ಎಸ್ ಹಾಂ, ಮಾತ್ರ ಇದೆ ಇದೆಯಾ ಇವಾಗ ವೀಟ್ ಆಗಿದೆ ಅದು ಕಷ್ಟ. ಸೊ ಇವಾಗ ಎಕ್ಸಾಸ್ಟ್ ಚೇಂಜ್ ಆಯಿತು. ಇವಾಗ ಸ್ಟಾರ್ಟ್ ಮಾಡೋಣ. ಕೋಲ್ಡ್ ಸ್ಟಾರ್ಟ್ ಆಗುತ್ತೆ ಮೇ ಬಿ. ಇದು ಯಾವುದೋ ಒಂದು ವಾಷಿಂಗ್ ಸಿಕ್ತು. 2-3 ಕಡೆ ಫೋನ್ ಮಾಡಿದ್ದೀವಿ, ಅಲ್ಲೆಲ್ಲ ಬ್ಯುಸಿ ಇತ್ತು. ಇಲ್ಲಿ ಒಂದೇ ಖಾಲಿ ಇತ್ತು. ನೈಟೆಲ್ಲ ನೋಡಿ ಸೊಳ್ಳೆ, ಇವಳು ಸೊಳ್ಳೆ ಇಲ್ಲಾಂದ್ರೆ ಒಂದು 500-600 ಮಲ್ಡ್ರ್ ಮಾಡಿರ್ತೀವಿ. ಇಲ್ಲಿ ನೋಡಿ, ಇಲ್ಲಿ ವಾಷಿಂಗ್ ಬಿಟ್ಟರೆ ಹೆಂಗೆ ವಾಶ್ ಹೊಡಿತಾರೆ ಡೋರಿಗೆ. ನಾನು ಅದಕ್ಕೆ ಬೇರೆ ಔಟ್ರ್ ವಾಶ್ ಮಾತ್ರ ಮಾಡ್ತಿದ್ದೀನಿ. ಅಷ್ಟೇ, ಡೋರ್ ಎಲ್ಲ ನೀರು ಹಾಕಿದ್ರು. ಏನು ಸ್ಟ್ರೀಮ್ ವಾಶ್ ಅನ್ಕೊಬಿಟ್ಟಿದ್ದಾರಾ? ஏதோ கேக்கு ಡ್ರಾಯಿಂಗ್ பண்ணுற மாதிரி இருக்குது. ಫಾರ್ಮ್ ವಾಶ್ ಹೆಂಗಿದೆ ನೋಡಿ ಗೈಸ್. ನಮ್ಮ ಡಿ ಜೆ ಇಸ್ಕೊಂಡು ಹೊಡಿತಾನೆ ಇವಾಗ. ஏய் என்னது அது? உல்ஃபா அது? மூஞ்சி இவ்வளோ ஜூரம் வருது, இவ்வளோ மெதுவாக ஒட்டணும் வந்தாவா? அது அப்பப்போ தான் வருது. ஏன் ஆஃப் பண்ணிட்டேன். ப்ரெஷர் விட்டா வருதுமா? ಹಾಂ, போதும். துணி வாங்கிக்கலாம். பட்டை கூட வேணும். ಬಟ್ಟೆ ಕೊಡಿ ಯಾವ್ದಾರು. ಸೊ ವಾಷಿಂಗ್ ಆಯಿತು. ಇವಾಗ ಸೀದಾ ರೂಮ್ ಹತ್ರ ಹೋಗ್ಬಿಟ್ಟು ಚೆಕ್ಔಟ್ ಆಗಿಬಿಟ್ಟು ಸ್ಕೂಲ್ ಹತ್ರ ಹೋಗೋದೆ. Guys, we are heading up to a bigger task.
ಯಾವ್ದು ಬ್ರೋ ಇದು ಟನ್ನಲ್ ಸರ್ಕಲ್ ಸರ್ಕಲ್ ಎಲ್ಲ ಐತಲ್ಲ ಬ್ರೋ ಟನ್ನಲ್ ಅಲ್ಲಿ ಕಾಪ್ಸ್ ಎಲ್ಲಿ ಇಲ್ವಾ ಬ್ರೋ ಇಲ್ಲೆಲ್ಲ ಆದ್ರೆ ಇಲ್ಲಿ ಸೌಂಡ್ ಮಾಡ್ಬೇಡಿ ಸೊ ಸ್ಕೂಲ್ ನಿಯರ್ ಬಂದ್ವಿ ಹುಡುಗರೆಲ್ಲ ಫೋಟೋ ತಗೊಂತಿದ್ದಾರೆ ಇಲ್ಲಿಂದ ಎಂಟ್ರಿ ಕೊಡೋದು ಇದು ಧಾರವಾಡಲ್ಲಿ ಇರೋ ಕಾರ್ ಅನಿಸ್ತಿದೆ ಫುಲ್ ಬ್ಯಾಗ್ ಆಗಿದೆ ಫುಲ್ ಪ್ಯಾಕ್ ಆಗಿದೆ ಹಂಪಲ್ಲಿ ಎಷ್ಟು ಕಷ್ಟ ಪಡ್ತಿದೆ ಅಂತ ನೋಡಿ ಗೈಸ್ ಹೋಗ್ಬಿಟ್ಟ ಗೈಸ್ ಹೊಸ ಸ್ಟಿಕರ್ ಹಾಕೊಂಡಿದ್ದಾನೆ This is JSS Public School where we have come for auto show. ಐಸ್ ಬ್ಯಾಕ್ ಟು ಬ್ಯಾಂಗ್ಳೂರಲ್ಲಿ ಆನ್ ದ ವೇ ಇದ್ದಾಗ ಒಂದು ವರ್ಸ್ಟ್ ಆಕ್ಸಿಡೆಂಟ್ ಕೃಷ್ಣ ಹೆಂಗಾಗಿದೆ ಕೃಷ್ಣ ಇಕ್ಕಿರೋ ಕಾರ್ ಎಲ್ಲೈತೆ ಅಂತ ಗೊತ್ತಿಲ್ಲ ನೋಡ್ಬೇಕು ಬಸ್ಸ ಆಕ್ಸಿಡೆಂಟ್ ಆಗಿರೋದು ಇಲ್ಲಿ ಅದು ಗುದ್ದಿ ಆ ಕಾರು ಅಲ್ಲಿ ಹೋಗಿದೆ ಅದು ಇಲ್ಲಾಂದ್ರೆ ಒಂದು 200 ಮೀಟರ್ ಆಗಿದೆ ಸೊ ಬೈಕಲ್ಲಿ ಬಂದಾಗ ಗಾಡಿಯಲ್ಲಿ ಬಂದಾಗ ಗೊತ್ತಿಲ್ಲ ಬೈಕ್ ಸೊ ಇನೋವಾ ಅಂತೂ ಇಲ್ಲಿಂದ ಅಲ್ಲಿಗೆ ಹೋಗೈತೆ ಬಟ್ ಹೆಂಗೆ ಏನೋ ಕಥೆನೇ ಗೊತ್ತಾಗ್ತಿಲ್ಲ ಯಾಕಿತ್ತು ಟೈರು ಕೃಷ್ಣದೇ ಇದು ಕರೆಕ್ಟಾಗಿ ಪೆಟ್ರೋಲ್ ಬಂಕ್ ಬಂದು ನಿಲ್ಲಿಸ್ತೀವಿ ಎಲ್ಲ ಲೈಟ್ ಬಂದ್ಬಿಡುತ್ತೆ ಅದು ಹೆಂಗೆ ಹಾಂ ಓ ಮೈ ಗಾಡ್ ಸೊಲ್ಲೆ ವಾವ್ ಐಸ್ ಇದು 3ನೇ ಫುಲ್ ಟ್ಯಾಂಕ್ ಎಷ್ಟು 1000 ಕಿಲೋಮೀಟ್ರಿಗೆ ಸೊ ಒಂದು ಫುಲ್ ಟ್ಯಾಂಕಿಗೆ 300 ಕಿಲೋಮೀಟ್ರ್ ಬರುತ್ತೆ ಸೊ ಆಗ ನೆಕ್ಸ್ಟ್ ರೈಟ್ ಬ್ಯಾಂಗ್ಳೂರ್ ಗೈಸ್ ಯಾವುದೋ ಒಂದು ಸೈಕ್ ಆಗಿರೋ ಟನ್ನಲ್ ಸಿಕ್ಕೈತೆ ಈಗ ಹೊಡೆದ್ರೆ ಚಿಂದಿ ಚಿಂದಿ
ನಮ್ಮ RPM ಬಂಕಲ್ ಒಂದು ಶೂಟ್ ಹೋಯ್ತಾ ಅವ್ರನ್ನ ಡ್ರಾಪ್ ಯಾವಾಗ ಮಾಡ್ತಿರೋ ನಂದೆಲ್ಲ ಇಲ್ಲಪ್ಪ. ಬಾಯ್ ಬಾಯ್ ಬ್ರೋ. ಬಾಯ್ ಬಾಯ್ ಬಾಯ್. ಸೊ ನಮ್ಮ RPM ಸ್ವಿಫ್ಟನ್ನ ಡ್ರಾಪ್ ಮಾಡಿದ್ದಾಯ್ತು ತುಮಕೂರಲ್ಲಿ. ಇವಾಗ ಇಲ್ಲಿಂದ ಗೈಸ್ ಅದೇ ಟಚ್ ಆಗ್ತೈತೆ. ಇನ್ನು ಉಲ್ಫು ಇಂಡೋನೇಷಿಯನ್ ಮ್ಯಾಗ್ನರ್. ಅವು ಅಯ್ಯಪ್ಪ ಟಚ್ ಆಗೋಯ್ತು. ಗೈಸ್ ಸೊ ಅವ್ರಿಗೆ ಇಲ್ಲಿಂದ KR ಪುರಂ ಗಂಟ ಹೋಗೋಕ್ಕಾಗಲ್ಲ JP ನಗರಿಂದ. ಸೊ ಅದಕ್ಕೆ ಅವ್ರಿಗೆ ಕ್ಯಾಬ್ ಹಚ್ಚಿಸಿ ಕಳಿಸ್ದೆ. ಸೊ ಮನೆಗೆ ಹೋಗೋಷ್ಟರಲ್ಲಿ 1:32 ಆಗುತ್ತೆ. ಸ್ಕೂಲ್ದು ಏನಿಲ್ಲ, ಜಸ್ಟ್ ಅವರು ಬಾಯ್ಸ್ ಏನಂದರೆ ಸ್ಟೂಡೆಂಟ್ಸು ಕಾರ್ ನೋಡ್ಬೇಕಂತೆ ಅಷ್ಟಕ್ಕೆ ಕರೆಸಿದ್ದಾರೆ. ಕಾರಿಂದ ಸ್ಕೂಲ್ಗೆ ಎಂಟ್ರಿ ಕೊಡಬೇಕಂತೆ ಅಷ್ಟೇ ಅಂತೆ. ಸೊ ಅದಕ್ಕೆ ಇಲ್ಲಿಂದ ಕರ್ಸ್ಕೊಂಡಿದ್ದಾರೆ. ನಾನೇನು ಆಟೋ ಎಕ್ಸ್ಪೋಲ ಇರುತ್ತೆ ಅಂದ್ಕೊಂಡಿದ್ದೆ, ಜಸ್ಟ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಅಷ್ಟೇ. ಸೊ ಅಲ್ಲೇನು ರೆವಿಂಗ್ ಆ ಥರ ವೈಬ್ ಏನಿರಲ್ಲ, ಸುಮ್ಮನೆ ಬೇಸಿಕ್ ಕಂಟೆಂಟ್ ಇದು. ನಾನೇನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ, ಬಟ್ ಓಕೆ. ಸೊ ಇನ್ ನೆಕ್ಸ್ಟ್ ಬ್ಲಾಗ್ ಕೇರಳ in 12:13 to plan ನೋಡೋಣ. See you in another vlog. Bye bye.